ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ರಲ್ಲ, 3 ಸಲ ಮಾಡಿದ್ರಲ್ಲ ಬ್ಯಾನು, ಆಗಿದೆ ಅಲ್ಲ, ಅದ್ರ ಬೇರೆ ರಿಜಿಸ್ಟರ್ಡೇ ಇಲ್ಲಲ್ಲ. ಈಗ RSS ಅಂತಕ್ಕಂಥ ಸಂಸ್ಥೆ ರಿಜಿಸ್ಟರ್ಡೇ ಇಲ್ಲ. ಸೊ ಅವ್ರು ಹೇಳಿರ್ತಕ್ಕಂಥದ್ದು, ಅವರು ಇಷ್ಟೆಲ್ಲ ವಿಶಾಲವಾದಂಥ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದಾರೆ ಅವರು. ಹಲವಾರು ಸಲ ಕ್ರಾಂತಿ ಬಗ್ಗೆ ಹೇಳ್ಬಿಟ್ಟಿದ್ವಿ ನಾವು. ಸ್ವಲ್ಪ ಕ್ರಾಂತಿ ಬಗ್ಗೆ ಮಾತಾಡೋರಿಗೆ ಮಾಧ್ಯಮದ ಸ್ವಲ್ಪ ವಿಶ್ರಾಂತಿ ತೊಗೊಳೋದು ಒಳ್ಳೆಯದು. ಸ್ವಲ್ಪ ನೀವು ವಿಶ್ರಾಂತಿ ಎದ್ದು ಬಿಟ್ಟರೆ ಏನಾಗೋದು ಆಗ್ತದೆ. ನೀವು ಅಷ್ಟು ಕ್ರಾಂತಿ ದಿನ ಬೆಳಗ್ಗೆ ನೀವು ಕ್ರಾಂತಿ ಬಗ್ಗೆ ಅಲ್ಲ, ಒಂದು ನಿಮಿಷ ಆಯ್ತು ರೀ, ಅವರಿಗೂ ವಿಶ್ರಾಂತಿ ತೊಗೊಳಕ್ಕೆ ಹೇಳ್ರಿ. ಏನು ಆಗ್ಬೇಕು ಹಾಗೆ ಆಗುತ್ತೆ, ಹೌದಲ್ಲ? ದಿನ ಬೆಳಗ್ಗೆದ್ದು ಕ್ರಾಂತಿ ಅವ್ರು ಹೇಳೋದು ನೀವು ಹೇಳೋದು ಅದಕ್ಕಿನ ಯಾರನೇ ಏನು ಚೇಂಜ್ ಮಾಡೋಕ್ಕೆ ಬರಲ್ಲ, ಏನಾಗ್ಬೇಕು ಹಾಗೆ ಆಗುತ್ತೆ. ಸೊ ಇಷ್ಟ್ಯಾಕೆ ಆತಂಕ ಏನಿದೆ ಅಂತ ದಿನ ಬೆಳಗ್ಗೆ ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋಣ? ಅದಕ್ಕೆ ಹೇಳ್ತಿರೋದು, ನೀವು ಜಾಸ್ತಿ ಶಾಂತಿ ವಿಶ್ರಾಂತಿ ನೀವು ಇದ್ದರೆ ಆರಾಮಾಗತ್ತೆ. ಕ್ರಾಂತಿ ಆದರೆ ಆಗಲಿ, ಕ್ರಾಂತಿ ಆಗಲಿ, ಕ್ರಾಂತಿ ಯಾವುದಂತ ನನಗೆ ಅರ್ಥ ಆಗಿಲ್ಲ. ಸ್ವಲ್ಪ ನೀವೆಲ್ಲರೂ ಮಾಧ್ಯಮದವರು, ಅಪೋಸಿಷನವ್ರು ಸ್ವಲ್ಪ ವಿಶ್ರಾಂತಿಯಲ್ಲಿ ಇರಲಿ ಅಂತ ನನ್ನ ಮನವಿ ಮಾಡ್ಕೊಳ್ತೀನಿ.